ನಿಮ್ಮ ಸಮಸ್ಯೆ ಏನೆಂದರೆ ನಿಮಗಾಗಿ ಸೇತುವೆಯನ್ನು ದಾಟಲು ಇಷ್ಟಪಡದವರಿಗಾಗಿಯೂ ನೀವು ಸಾಗರವನ್ನು ದಾಟುತ್ತೀರಿ. ಅವರನ್ನು ಅವಮಾನಿಸಿ ಶತ್ರುಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಅವರನ್ನು ಪ್ರೀತಿಸಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಉತ್ತಮ. ನನಗೆ ಸಮಯವಿಲ್ಲ ಎಂದು ಹೇಳುವವರು ಅವರ ವಿಶೇಷ ಸಂಬಂಧಗಳ ಪಟ್ಟಿಯಲ್ಲಿ ನಿಮ್ಮನ್ನು ಸೇರಿಸಲಾಗಿಲ್ಲ. ರೆಕ್ಕೆಗಳು ಬೀಣದೆ ಹೊಸ ಹಣ್ಣುಗಳನ್ನು ಬೆಳೆಯದಂತೆಯೇ ಕಷ್ಟ ಮತ್ತು ಹೋರಾಟವನ್ನು ಸಹಿಸದೆ ಅವರಿಗೆ ಹೊಸ ಹಣ್ಣುಗಳನ್ನು ಪಡೆಯುವುದಿಲ್ಲ. ಒಬ್ಬ ವ್ಯಕ್ತಿಯ ಒಳ್ಳೆಯ ದಿನಗಳು ಬರುವುದಿಲ್ಲ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ಮೌನವಾಗಿರುತ್ತೀರಿ ಮತ್ತು ಜನರು ತಮ್ಮ ಇಚ್ಛೆಯಂತೆ ಮಾಡುತ್ತಲೇ ಇರುತ್ತಾರೆ. ಮೂರ್ಖ ವ್ಯಕ್ತಿ ತನಗೆ ತಾನೇ ಹಾನಿ ಮಾಡಿಕೊಳ್ಳುವುದಲ್ಲದೆ ತನಗೆ ಸಹಾಯ ಮಾಡುವವರಿಗೂ ಹಾನಿ ಮಾಡಿಕೊಳ್ಳುತ್ತಾನೆ. ಧರ್ಮವು ಹಣಕ್ಕಿಂತ ದೊಡ್ಡದು ಎಂದು ಹೇಳಲಾಗುತ್ತದೆ, ಆದರೆ ದೇವಾಲಯದಲ್ಲಿ ತ್ವರಿತ ದರ್ಶನ ಪಡೆಯಲು ನೀವು ಹೆಚ್ಚು ಹಣ ಪಾವತಿಸಬೇಕು. ಪುಸ್ತಕಗಳಿಂದ ಪಾಠಗಳನ್ನು ಕಲಿಯಲು ನೀವು ಹೆಚ್ಚು ಹಣ ಪಾವತಿಸುವ ಅಗತ್ಯವಿಲ್ಲ. ಜೀವನದಲ್ಲಿ ಕೆಲವು ಪಾಠಗಳು ಮತ್ತು ಸಂಬಂಧಗಳು ನಿಮಗೆ ಕಲಿಸುತ್ತವೆ. ಸ್ವಾರ್ಥದಿಂದ ತುಂಬಿರುವ ಜಗತ್ತಿನಲ್ಲಿ ನೀವು ಯಾರಿಗಾದರೂ ಸೇರಲು ಬಯಸಿದರೆ ನಿಮ್ಮನ್ನು ನೋಯಿಸಿಕೊಳ್ಳಲು ಸಿದ್ಧರಾಗಿರಿ. ನೀವು ಒಬ್ಬ ವ್ಯಕ್ತಿಯನ್ನು ಹೆಚ್ಚು ಸುಧಾರಿಸಲು ಪ್ರಯತ್ನಿಸಿದರೆ ಅವರು ನಿಮ್ಮ ಶತ್ರುಗಳಾಗುತ್ತಾರೆ. ಅವರ ನೆನಪುಗಳು ನಿಮ್ಮನ್ನು ಕಾಡುತ್ತವೆ. ಅವರ ಮಾತುಗಳು ನಿಮ್ಮನ್ನು ಕಾಡುತ್ತವೆ. ಅವರ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯು ಅಪ್ರಸ್ತುತವಾಗುತ್ತದೆ. ಏನಾದರೂ ಸರಿಯೋ ತಪ್ಪೋ ಆಗಿರಲಿ, ಎಲ್ಲವೂ ಸರಿಯಾಗಿದೆ. ಎಲ್ಲವೂ ಸರಿಯಾಗಿದೆ ಎಂದು ನಂಬುವ ಈ ಅಭ್ಯಾಸವು ನಿಮ್ಮನ್ನು ಮುಂದುಕೊಂಡು ಹೋಗುತ್ತದೆ. ನೀವು ತುಂಬಾ ದುರ್ಬಲರಾಗಲು ಬಿಡಬೇಡಿ. ನಿಮಗೆ ಬೇರೆಯವರ ಅನುಗ್ರಹ ಬೇಕು. ಕೆಟ್ಟ ಜನರ ದೊಡ್ಡ ಲಕ್ಷಣವೇನೆಂದರೆ ನೀವು ಅವರು ನಿಮಗೆ ಹೆಚ್ಚು ಗೌರವವನ್ನು ನೀಡಿದಷ್ಟು ಅವರು ನಿಮಗೆ ಹೆಚ್ಚು ತೊಂದರೆ ಉಂಟುಮಾಡುತ್ತಾರೆ. ಭಯವು ನಿಮ್ಮನ್ನು ಜೀವನದಲ್ಲಿ ಮುಂದುವರಿಯಲು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ಎಂದಿಗೂ ಭಯಪಡಬೇಡಿ. ಮೊದಲ ಭಯ ಬಡತನ. ಏನನ್ನೂ ಮಾಡುವುದನ್ನು ಎಂದಿಗೂ ಮುಂದೂಡಬೇಡಿ. ಎರಡನೆಯ ಭಯ ಸಾವಿನ ಭಯ. ಈ ಕೆಲಸ ಮಾಡುವುದರಿಂದ ನನ್ನ ಸಾವಿಗೆ ಕಾರಣವಾಗುತ್ತದೆ ಎಂದು ನೀವು ಎಂದಿಗೂ ಮಾಡುವುದಿಲ್ಲ. ಮೂರನೆಯ ಭಯ ಟೀಕೆಯ ಭಯ. ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ, ಇದರಿಂದಾಗಿ ನೀವು ಎಂದಿಗೂ ಏನನ್ನೂ ಮಾಡುವುದಿಲ್ಲ. ನಾಲ್ಕನೆಯ ಭಯ ಕಳಪೆ ಆರೋಗ್ಯದ ಭಯ. ನಾನು ಅದನ್ನು ಹೇಗೆ ಮಾಡಲು ಸಾಧ್ಯವಾಗುತ್ತದೆ? ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಮಾಡಬಹುದು. ಮುಂದಿನ ಭಯ ವೃದ್ಧಾಪ್ಯದ ಭಯ. ನಾನು ಈಗ ವಯಸ್ಸಾಗಿದ್ದೇನೆ, ಇದು ನನಗೆ ಯಾವುದೇ ವಯಸ್ಸಿನಲ್ಲಿ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯು ಏನನ್ನೂ ಮಾಡಬಹುದು. ಮತ್ತು ಕೊನೆಯ ಭಯ, ಅದು ಅತ್ಯಂತ ಮುಖ್ಯವಾದದ್ದು, ಯಾರೊಬ್ಬರ ಜೀವನದ ಭಯ. ಅವರು ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ಏನಾಗುತ್ತದೆ? ನನಗೆ ಏನಾಗುತ್ತದೆ? ಈ ಜಗತ್ತಿನಲ್ಲಿ ಎಲ್ಲವೂ ಹಿನ್ನಡೆಯ ನಂತರ ಬರುತ್ತದೆ, ಆದರೆ ಯಶಸ್ಸು ಮಾತ್ರ ಹಿನ್ನಡೆಯ ನಂತರ ಬರುತ್ತದೆ. ದೊಡ್ಡ ವ್ಯಕ್ತಿಯಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ವ್ಯಕ್ತಿಯಾಗುವುದು ಬಹಳ ದೊಡ್ಡ ವಿಷಯ. ಕುಖ್ಯಾತಿಯ ಭಯವು ಒಬ್ಬ ವ್ಯಕ್ತಿಯು ಅನುಭವಿಸುವ ವಿಷಯ. ಒಬ್ಬ ವ್ಯಕ್ತಿಗೆ ಹೆಸರು ಗಳಿಸುವ ಧೈರ್ಯವಿಲ್ಲದಿದ್ದರೆ ನೀವು ಗೌರವಿಸಲ್ಪಡುವ ಸ್ಥಳಕ್ಕೆ ನೀವು ಎಂದಿಗೂ ಹೋಗಬಾರದು ಮತ್ತು ನಿಮ್ಮನ್ನು ಗೌರವಿಸುವ ವ್ಯಕ್ತಿಯನ್ನು ನೀವು ಎಂದಿಗೂ ಮರೆಯಬಾರದು. ಯಾರನ್ನಾದರೂ ನಂಬಿ ನಂತರ ಅವರ ನಂಬಿಕೆಯನ್ನು ಮುರಿಯುವುದು ದೊಡ್ಡ ಪಾಪ. ಅತ್ಯಂತ ಅತೃಪ್ತ ವ್ಯಕ್ತಿಯೆಂದರೆ ತನ್ನ ಸ್ವಂತ ಜನರಿಗೆ ಅಪರಿಚಿತನಾಗುವವನು. ನಮ್ಮ ಬಳಿಗೆ ಬರುವವರು ವಿರಳವಾಗಿ ನಮ್ಮ ಬಳಿಗೆ ಬರುತ್ತಾರೆ. ಮಳೆಯಿಲ್ಲದಿರುವಲ್ಲಿ ಬೆಳೆಗಳು ವಿಫಲವಾಗುತ್ತವೆ ಮತ್ತು ಮೌಲ್ಯವಿಲ್ಲದಿರುವಲ್ಲಿ ನಲ್ಲಿಗಳು ಒಡೆಯುತ್ತವೆ ಎಂದು ನಮಗೆ ಅರಿವಾಗುವುದಿಲ್ಲ. ಜೀವನವು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದೆ ಮತ್ತು ರಾಜಿಕೊಳ್ಳಲು ಮಾತ್ರ ಕಲಿಸಿದೆ. ನೆನಪಿಡಿ, ಒಂದು ಗುಟ್ಟಿಯೊಂದಿಗೆ ನೀವು ಹೇಳುವುದಕ್ಕಿಂತ ಕಡಿಮೆ ಹೇಳಬೇಕು. ಜೀವನ ಒಂದೇ. ಈಗ ನೀವು ನಗುವಿನೊಂದಿಗೆ ಬದುಕಬೇಕೋ ಅಥವಾ ನೀವು ಕಣ್ಣೀರಿನೊಂದಿಗೆ ಬದುಕಬೇಕು. ಬೆಂಬಲವಿಲ್ಲದ ಸ್ಥಳಕ್ಕೆ ಹೋಗಬೇಡಿ ಮತ್ತು ಬೆಂಬಲವಿರುವಲ್ಲಿ ಯಾರನ್ನೂ ಒಳಗೆ ಬೀಳಬೇಡಿ. ಸಂಕುಚಿತ ಚಿಂತನೆ ಇರುವ ವ್ಯಕ್ತಿಯು ತನ್ನನ್ನು ತಾನು ಪ್ರಗತಿ ಹೊಂದಿಸುವುದಿಲ್ಲ ಅಥವಾ ಅವನು ತನ್ನ ಸಹಚರರನ್ನು ಪ್ರಗತಿ ಹೊಂದಿಸಲು ಬಿಡುವುದಿಲ್ಲ. ನಿಮ್ಮ ತಾಯಿ ಎಲ್ಲವನ್ನೂ ಸ್ವೀಕರಿಸುವ ರೀತಿಯಲ್ಲಿ ಅವರನ್ನು ಸಿದ್ಧಪಡಿಸಿ. ಕೆಟ್ಟ ಅಭ್ಯಾಸಗಳನ್ನು ಲಘುವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಸಮಯಕ್ಕೆ ತಕ್ಕ ಹಾಗೆ ಬದಲಾಯಿಸದಿದ್ದರೆ ಈ ಅಭ್ಯಾಸಗಳು ನಿಮ್ಮ ಸಮಯವನ್ನು ಹಾಳು ಮಾಡುತ್ತವೆ. ಒಂಟಿಯಾಗಿರುವುದು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ವಾಸ್ತವದಲ್ಲಿ ನಿಮ್ಮನ್ನು ಹೊರತುಪಡಿಸಿ ನಿಮಗೆ ಏನೂ ಇಲ್ಲ ಎಂದು ನೀವು ಕಲಿಯಬೇಕು. ಬಿಟ್ಟುಕೊಡುವುದು ಸರಿ. ನಿಮ್ಮ ಬೆಲೆ ನಿಮಗೆ ಗೊತ್ತಿಲ್ಲದಿದ್ದರೆ ಯಾರನ್ನೂ ಎಂದಿಗೂ ವಿಶೇಷವೆಂದು ಪರಿಗಣಿಸದಿರುವುದು ಸರಿ. ಯಾಕೆಂದರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಮೂಲ ಅಲ್ಲಿಯೇ ಪ್ರಾರಂಭವಾಗುತ್ತದೆ. ಬಡಾಯಿ ಕೊಚ್ಚುವ ಮಾತುಗಳಿಂದ ಯಾರನ್ನೂ ನೋಯಿಸಬೇಡಿ. ಯಾಕೆಂದರೆ ಸಮಯವೂ ಸಹ ಹೆಮ್ಮೆಯನ್ನು ಮುರಿಯುತ್ತದೆ ಮತ್ತು ಯಾರನ್ನೂ ಮಾತನಾಡಲು ಯೋಗ್ಯರಾಗಿ ಬಿಡುವುದಿಲ್ಲ. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಕಂಡುಹಿಡಿಯಲು ಸ್ಟಾಪ್ ಮಾಡಿ. ನಂಬಿಕೆ. ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಸಂಬಂಧಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ಜನರು ಕ್ಷಣಾರ್ಧದಲ್ಲಿ ಅಪರಿಚಿತರಾಗಿ ಬದಲಾಗುತ್ತಾರೆ. ಜನರು ನಿಮ್ಮನ್ನು ಒಳ್ಳೆಯವರು ಎಂದು ಕರೆಯಬೇಕು ಎಂದು ನೀವು ಬಯಸಿದರೆ ನಿಮ್ಮ ಹೆಸರನ್ನು ಚೆನ್ನಾಗಿಟ್ಟುಕೊಳ್ಳಿ. ಯಾಕೆಂದರೆ ಬೇರೆ ದಾರಿಯಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನೀವು ಯಶಸ್ವಿ ಜನರೊಂದಿಗೆ ಕುಳಿತುಕೊಳ್ಳಬೇಕು. ಅವರಿಗೆ ಅಹಂಕಾರವಿರುವುದಿಲ್ಲ, ಆದರೆ ಅನುಭವವಿರುತ್ತದೆ. ನಾನು ಸಮಯವನ್ನು ಹತ್ತಿರದಿಂದ ನೋಡಿದ್ದೇನೆ. ಅದು ಅತ್ಯುತ್ತಮ ಜನರನ್ನು ಸಹ ಮೋಡಿ ಮಾಡುತ್ತದೆ.
ಪ್ರತಿಯೊಬ್ಬರಿಗೂ ಹೋರಾಡುವ ಶಕ್ತಿ ಇರುತ್ತದೆ. ಕೆಲವರಿಗೆ ಗೆಲ್ಲಲು ಇಷ್ಟ, ಇನ್ನು ಕೆಲವರಿಗೆ ಸಂಬಂಧಗಳು ಇಷ್ಟ. ಜೀವನದಲ್ಲಿ ಸಕ್ಕರೆ ಸಹ ಪೂರೈಸಲಾಗದ ಕೆಲವು ಕನಸುಗಳಿವೆ. ನಮಗೆ ಪ್ರಾಮುಖ್ಯತೆ ನೀಡಲಾಗಿಲ್ಲ ಮತ್ತು ನಾವು ಸಾಧ್ಯವಾದಷ್ಟು ನೀಡುತ್ತಿದ್ದೇವೆ. ನಮ್ಮಲ್ಲಿ ಹಣವಿಲ್ಲದಿದ್ದರೆ ಸಂಬಂಧಗಳು ಬೆರಳುಗಳ ಮೇಲೆ ಬರೆಯಲಾಗಿದೆ, ಮತ್ತು ನಮ್ಮಲ್ಲಿ ಹಣವಿದ್ದರೆ ಸಂಬಂಧಿಗಳು ಬೆರಳುಗಳ ಮೇಲೆ ಬರೆಯಲಾಗಿದೆ. ಅತಿಯಾಗಿ ಒಳ್ಳೆಯವರಾಗುವುದು ತುಂಬಾ ಕೆಟ್ಟ ಅಭ್ಯಾಸ. ಯಾಕೆಂದರೆ ನಾವು ಮನಸ್ಸಿನಿಂದ ಅಲ್ಲ, ಹೃದಯದಿಂದ ಯೋಚಿಸುತ್ತೇವೆ. ನಾನು ಜನರ ದೊಡ್ಡ ವಿಷಯಗಳ ಬಗ್ಗೆ ಯೋಚಿಸುತ್ತೇನೆ. ನಾನು ಒಳಗಿನಿಂದ ಭಿನ್ನ ಮತ್ತು ಹೊರಗಿನಿಂದ ಭಿನ್ನ. ಹಾಗಾಗಿ ನಾನು ಹಾಗೆ ಬದುಕಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಾನು ಒಂಟಿಯಾಗಿ ಕಾಣುತ್ತೇನೆ. ನೀವು ಕಾಣುವುದಕ್ಕಿಂತ ಹೆಚ್ಚಿನದು ನಿಮಗೆ ಇರಬೇಕು. ನೀವು ತಿಳಿಯುವುದಕ್ಕಿಂತ ಕಡಿಮೆ ನಡೆಯಬೇಕು. ನೀವು ನಿದ್ರಿಸಲಾಗದಿದ್ದಾಗ ನೀವು ಅರಿವಿಸುತ್ತೀರಿ. ಸಂಪತ್ತು ಮತ್ತು ಖ್ಯಾತಿಗಿಂತ ಶಾಂತಿ ಹೆಚ್ಚು ಮೌಲ್ಯವಾನದು ಎಂದು ನೀವು ತಿಳಿಯುತ್ತೀರಿ. ಒಬ್ಬ ವ್ಯಕ್ತಿಯನ್ನು ಅಥವಾ ಸಂಬಂಧವನ್ನು ನಿರ್ಧರಿಸಲು ನೀವು ಬಯಸಿದರೆ, ನಾನು ನೋವಿನಲ್ಲಿದ್ದೇನೆ ಎಂದು ಹೇಳಿ. ಮಿತಿಗಳನ್ನು ಮೀರಿ ಬೆಳೆಯುವ ಯಾವುದೇ ವಿಷಯವು, ಪ್ರೀತಿಯಾಗಿರಲಿ ಅಥವಾ ಹೆಮ್ಮೆಯಾಗಿರಲಿ, ವಿನಾಶಕ್ಕೆ ಕಾರಣವಾಗುತ್ತದೆ. ರಾವಣನು ಕೇವಲ ಹೆಮ್ಮೆಯಿಂದ ಕೊಲ್ಲಲ್ಪಟ್ಟಿದೆ ಎಂದು ಜನರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಆಪ್ತರಲ್ಲಿ ದ್ರೋಹಿ ಇದ್ದಾಗ ರಾವಣನು ಹೆಮ್ಮೆಯಿಂದ ಕೊಲ್ಲಲ್ಪಡುತ್ತಾನೆ. ಇಲ್ಲ, ಅವನು ನಂಬಿಕೆಯಿಂದ ಕೊಲ್ಲಲ್ಪಡುತ್ತಾನೆ. ಕೆಲವೊಮ್ಮೆ ಒಬ್ಬ ತಾಯಿ ಮೆಣಸಿನಕಾಯಿ ತಿಂದ ನಂತರವೂ ಗಿಳಿ ಸಿಹಿಯಾಗಿ ಮಾತನಾಡುತ್ತದೆ ಎಂದು ಭಾವಿಸುತ್ತಾಳೆ. ಆದರೆ ಒಬ್ಬ ಮನುಷ್ಯ ಸಕ್ಕರೆ ತಿಂದ ನಂತರವೂ ಅಂತಹ ಕಹಿ ವಿಷಯಗಳನ್ನು ಅವನು ಹೇಗೆ ಮರೆಯಲು ಸಾಧ್ಯ? ನಿಜವಾದ ಜನರು ಹೃದಯದಲ್ಲಿ ಅಷ್ಟು ಜಾಗವನ್ನು ಮಾಡಲು ಸಾಧ್ಯವಿಲ್ಲ. ಸ್ವಾರ್ಥಿಗಳು ಮತ್ತು ಗೇಲಿ ಮಾಡುವ ಜನರು ಹತ್ತಿರದ ಮತ್ತು ಅತ್ಯಂತ ಹತ್ತಿರದವರಿಗೆ ಹೇಗೆ ಮಾಡುತ್ತಾರೆ? ತೀವ್ರ ಬಡತನ ಯಾವಾಗಲೂ ಒಬ್ಬನನ್ನು ಅಳಲು ಮಾಡುತ್ತದೆ. ಸ್ನೇಹಿತರ ಸ್ನೇಹ ಮತ್ತು ಪ್ರಪಂಚದ ಲೌಕಿಕತೆಯನ್ನು ನಾನು ನೋಡಿದ್ದೇನೆ. ಇಲ್ಲಿ ಎಲ್ಲರೂ ತಮ್ಮವರನ್ನು ನೋಡಿಕೊಳ್ಳುತ್ತಾರೆ, ಮತ್ತು ಸಮಯ ಬಂದಾಗ ಎಲ್ಲರೂ ನಿಮ್ಮನ್ನು ತ್ಯಜಿಸುತ್ತಾರೆ. ನಾಳೆಯ ಬಗ್ಗೆ ಚಿಂತಿಸಬೇಡಿ. ದೇವರು ಇಂದಿನವರೆಗೂ ರಕ್ಷಿಸಿದನ್ನು ಭವಿಷ್ಯದಲ್ಲೂ ಜಾಗರೂಕರಾಗಿರಿ. ವಿಷವೂ ಕೆಲವರಷ್ಟು ವಿಷಮಯವಾಗಿರುವುದಿಲ್ಲ. ಈ ಚಿಕ್ಕ ಜೀವನದಿಂದ ನಾನು ದೊಡ್ಡ ಪಾಠ ಕಲಿತಿದ್ದೇನೆ. ಎಲ್ಲರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳಿ, ಆದರೆ ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಹೊಂದಬೇಡಿ. ರಾಜನಂತೆ ಬದುಕಲು ನೀವು ಗುಲಾಮರಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಯಾರ ಮಡಿಲಿನಲ್ಲೂ ತಲೆಯಿಟ್ಟು ಮಲಗಬೇಡಿ, ಯಾಕೆಂದರೆ ಅವರು ಹೊರಟು ಹೋದಾಗ ರೇಷ್ಮೆ ದಿಂಬು ಸಹ ನಿಷ್ಪ್ರಯೋಜಕವಾಗುತ್ತದೆ. ಇತರರನ್ನು ನಿಯಂತ್ರಿಸುವುದು ನಿಜವಾದ ಶಕ್ತಿಯಲ್ಲ, ನಿಮ್ಮನ್ನು ನಿಯಂತ್ರಿಸುವುದು ನಿಜವಾದ ಶಕ್ತಿ. ಕೌಶಲಗಳಿರುವುದು ಏನೂ ಅರ್ಥವಿಲ್ಲ. ಯಶಸ್ಸನ್ನು ಸಾಧಿಸಲು ನೀವು ನಿಮ್ಮ ಕೌಶಲಗಳನ್ನು ಉಪಯೋಗಿಸಬೇಕು. ಏನಾಯಿತು ಎಂಬುದನ್ನು ನೆನಪಿಡಬೇಡಿ ಮತ್ತು ನಿಮ್ಮಲ್ಲಿರುವುದನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಯಶಸ್ಸು ಬೇರೆಯವರು ನಮ್ಮನ್ನು ಗುರುತಿಸುವುದರಲ್ಲ, ನಮ್ಮ ಯಶಸ್ಸು ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದರಲ್ಲಿದೆ. ಸಾವಿಗೆ ಮುಂಚೆಯೂ ಸಹ ಒಂದು ಸಾವು ಸಂಭವಿಸುತ್ತದೆ. ಪ್ರಯತ್ನಿಸಿ. ಪ್ರೀತಿಯಲ್ಲಿ ನಿಮ್ಮ ನಂಬಿಕೆಯಿಂದ ಕುರುಡರಾಗಬೇಡಿ. ನಿಮ್ಮ ಪಕ್ಕದಲ್ಲಿರುವವರ ನಿಜವಾದ ಬಣ್ಣಗಳು ಕಾಣಲು ಬಿಡಬೇಡಿ. ನಿಷ್ಠಾವಂತರಾಗಿರುವವರು ಎಲ್ಲರ ಬಗ್ಗೆ ಹುಚ್ಚರಾಗಿರುವುದಿಲ್ಲ. ನಿಷ್ಠಾವಂತರಾಗಿರುವವರು ಮಾತ್ರ ನಿಜ. ನಿಷ್ಠಾವಂತ ಜನರನ್ನು ನೀವು ಹುಡುಕಲು ಸಾಧ್ಯವಿಲ್ಲ. ಅವರು ಪ್ರತಿ ತಿರುವಿನಲ್ಲೂ ನಿಂತಿರುತ್ತಾರೆ. ಒಳ್ಳೆಯ ಜನರನ್ನು ಎಂದಿಗೂ ಪರೀಕ್ಷಿಸಬೇಡಿ, ಯಾಕೆಂದರೆ ಅವರು ನೀರಿನಂತೆ. ನೀವು ಅವರನ್ನು ನೋಯಿಸಿದಾಗ ಅವರು ಮುರಿಯುವುದಿಲ್ಲ. ಅವರು ನಿಮ್ಮ ಜೀವನದಿಂದ ನಿಶ್ಶಬ್ದವಾಗಿ ಜಾರಿ ಹೋಗುತ್ತಾರೆ. ಬಹಳ ಬಾರಿ ಜನರು ಕೇಳುತ್ತಾರೆ, ಒಬ್ಬ ವ್ಯಕ್ತಿಯ ಮೇಲೆ ಇಷ್ಟು ಭಾರವಾಗಿರುವುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರಜ್ಞೆ ಇರುವಾಗ ಅವರು ಸರಿಯಾದ ನಿರ್ಧಾರಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಮನಸ್ಸು. ಮತ್ತು ದುಃಖದ ವಿಷಯ, ಒಂದು ದಿನ ಅವನು ನನ್ನನ್ನು ಕಳೆದುಕೊಳ್ಳುವುದಿಲ್ಲ, ಆದ್ದರಿಂದ ನಾನು ಅವನನ್ನು ಕಳೆದುಕೊಳ್ಳಬೇಕು ಎಂದು ಹೇಳುವುದರಿಂದ ನಾವು ಒಬ್ಬರನ್ನೊಬ್ಬರು ಮರೆತು ಬಿಡುತ್ತೇವೆ. ಹಣವು ಎಲ್ಲವನ್ನೂ ಖರೀದಿಸಬಹುದು, ಆದರೆ ನಾನು ಹೇಳುತ್ತೇನೆ, ಯಾರೂ ಹಣದಿಂದ ಮುರಿದ ನಂಬಿಕೆಯನ್ನು ಖರೀದಿಸಲು ಪ್ರಯತ್ನಿಸಿ. ಇದು ವಿಚಿತ್ರ. ಇತರರಿಗೆ ಸಹಾಯ ಮಾಡಲು ಯಾರಿಗೂ ಸಮಯವಿಲ್ಲ, ಆದರೆ ಇತರರು ಮಾಡುವುದಕ್ಕೆ ಎಲ್ಲರಿಗೂ ಸಮಯವಿದೆ. ಜನರು ಕನ್ನಡಿಯಲ್ಲಿ ನೋಡುವುದನ್ನು ನಿಲ್ಲಿಸಿದರೆ, ಚಿತ್ರದ ಬದಲು ನೀವು ಪಾತ್ರವನ್ನು ನೋಡುತ್ತೀರಿ. ಸಮಯವು ಮತ್ತು ನಿಮ್ಮ ಸ್ವಂತ ಆತ್ಮವು ಒಟ್ಟಿಗೆ ನೋಯಿಸಿದಾಗ ಒಬ್ಬ ವ್ಯಕ್ತಿಯು ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಮುರಿಯುತ್ತಾನೆ. ಕೆಲವರಿಗೆ ಮಹಿಳೆ ವಿಚಿತ್ರವಾದ ವಿಷಯ. ನೀವು ಅವಳನ್ನು ಪಡೆದರೆ ನೀವು ಅವಳನ್ನು ನೋಡುವುದಿಲ್ಲ. ನೀವು ಅವಳನ್ನು ಪಡೆಯದಿದ್ದರೆ ನೀವು ಬೇರೆ ಏನನ್ನು ನೋಡುವುದಿಲ್ಲ. ಯಾರನ್ನಾದರೂ ಅಳಲು ಬಿಡುವುದರಿಂದ ಯಾರೂ ಎಂದಿಗೂ ನಗಲಿಲ್ಲ. ಇದು ಪ್ರಕೃತಿಯ ನಿಯಮ. ನೀವು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕೆಂದರೆ ಚಿಕ್ಕ ಜನರನ್ನು ಎಂದಿಗೂ ಮುಟ್ಟಬೇಡಿ. ಸಂಬಂಧಗಳು ದೀರ್ಘಕಾಲ ಉಳಿಯುತ್ತವೆ. ಅಸಮಾಧಾನದ ವಯಸ್ಸು ಕಡಿಮೆಯಾದರೆ ಆತುರದ ನಿರ್ಧಾರಗಳು ತೆಗೆದುಕೊಳ್ಳಲ್ಪಡುತ್ತವೆ. ಬಹಳ ಬೇಗ ಖೇದಿಸುವುದಕ್ಕಿಂತ ಸ್ವಲ್ಪ ಕಾಯುವುದು ಮತ್ತು ತಾಳ್ಮೆಯಿಂದ ಇರುವುದು ಉತ್ತಮ. ನಿಜವಾಗಿಯೂ ನಿಮ್ಮದು ಎಂದಿಗೂ ಬೇರೆಯವರಿಗೆ ಸೇರಿರುವುದಿಲ್ಲ. ವಾಸ್ತವಿಕತೆ ನಿಮಗೆ ನೋಯಿಸಿದೆ. ಕನಸುಗಳು ಇನ್ನೂ ಸುಂದರವಾಗಿವೆ, ಆದರೆ ಸರಿಯಾದ ಕ್ರಿಯೆಗಳು. ಅವನು ಯಾವಾಗಲೂ ಫಲಿತಾಂಶಗಳು ಸರಿಯಾಗಿರುವವನಲ್ಲ, ಅವನ ಉದ್ದೇಶಗಳು ಎಂದಿಗೂ ತಪ್ಪಾಗದವನು ಅವನು.
ನಿಮಗೆ ಸಮಯದ ಅರಿವಿಲ್ಲದಿದ್ದರೆ ನೀವು ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದೀರಿ ಎಂದರ್ಥ. ಇತಿಹಾಸ ಸೃಷ್ಟಿಕರ್ತರು ಪ್ರಾರಂಭವಾಗುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಧೈರ್ಯ ಕೊನೆಗೊಳ್ಳುತ್ತದೆ. ನೀವು ಏನನ್ನಾದರೂ ಬದಲಾಯಿಸಲು ಬಯಸಿದರೆ ನಿಮ್ಮ ಸ್ವಭಾವ, ಸ್ಥಳ ಮತ್ತು ಸ್ಥಳವನ್ನು ಬದಲಾಯಿಸಿ. ಜನರನ್ನು ಬದಲಾಯಿಸುವುದರಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ. ಯಾಲ ಶ್ರೇಷ್ಠತೆಯನ್ನು ಬಯಸದವರಿಗೆ ಒಳ್ಳೆಯ ಸಮಯಗಳು ಖಂಡಿತವಾಗಿಯೂ ಬರುತ್ತವೆ. ಅವರ ವೇಗ ದ್ವಿಗುಣಗೊಳ್ಳುತ್ತದೆ. ಜೀವನವು ಅಪಾಯದಲ್ಲಿದೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಮಾತ್ರ ಕಾಣಬಹುದು. ಅವರ ಕಣ್ಣುಗಳು ಪ್ರೀತಿಯಿಂದ ತುಂಬಿರುತ್ತವೆ. ಲಕ್ಷಾಂತರ ಜನರಲ್ಲಿ ಅಹಂಕಾರದಿಂದ ಕುರುಡರಾದವರು ತಮ್ಮ ತಪ್ಪುಗಳನ್ನು ನೋಡುವುದಿಲ್ಲ ಅಥವಾ ಇತರ ಜನರ ಬಗ್ಗೆ ಒಳ್ಳೆಯದನ್ನು ನೆನಪಿಸಿಕೊಳ್ಳುವುದಿಲ್ಲ. ಇಲ್ಲದೆ ಯಾರೂ ಸಾಯುವುದಿಲ್ಲ. ಯಾಕೆಂದರೆ ಈ ಸಮಯವು ಎಲ್ಲರಿಗೂ ಬದುಕಲು ಕಲಿಸುತ್ತದೆ. ಜೀವನವನ್ನು ಒಮ್ಮೆ ಮಾತ್ರ ನೀಡಲಾಗುತ್ತದೆ ಎಂಬ ಮಾತು ಸಂಪೂರ್ಣವಾಗಿ ತಪ್ಪು. ಸಾವನ್ನು ಒಮ್ಮೆ ಮಾತ್ರ ನೀಡಲಾಗುತ್ತದೆ. ಪ್ರತಿದಿನ ಜೀವನವನ್ನು ನೀಡಲಾಗುತ್ತದೆ. ಕಣ್ಣೀರಿಲ್ಲದೆ ಈರುಳ್ಳಿಯನ್ನು ಸಹ ಕತ್ತರಿಸಲಾಗುವುದಿಲ್ಲ. ಇದು ಜೀವನ ಸರ್. ಸೌಂದರ್ಯವನ್ನು ಹೇಗೆ ಬದುಕಬಹುದು? ಹೃದಯ ಮತ್ತು ಆತ್ಮಸಾಕ್ಷಿಯಲ್ಲಿ ಪ್ರೀತಿ ಇದೆ. ಜನರು ಅನಗತ್ಯವಾಗಿ ಅವಳನ್ನು ಅವಳ ನೋಟದಿಂದ ನಿರ್ಣಯಿಸುತ್ತಾರೆ ಮತ್ತು ನಾವು ಬಟ್ಟೆ ಧರಿಸಿದ ವ್ಯಕ್ತಿಯನ್ನು ಹುಡುಕುತ್ತಿದ್ದೆವು. ಮುಖ್ಯವಾದದ್ದು ಮುಖ್ಯವಲ್ಲ, ವ್ಯಕ್ತಿಯೊಳಗೆ ಏನಿದೆ ಎಂಬುದು ಮುಖ್ಯ. ಸಮಯವು ಅನಗತ್ಯವಾಗಿ ನಿಂದನೆಗೆ ಒಳಗಾಗುತ್ತದೆ. ಬದಲಾಗುವುದು ಮನುಷ್ಯರು ಮಾತ್ರ. ಒಬ್ಬ ಮಹಾನ್ ವ್ಯಕ್ತಿಯನ್ನು ಅವರ ನಿಜವಾದ ಸ್ವಭಾವದಿಂದ ಗುರುತಿಸಲಾಗುತ್ತದೆ. ಒಳ್ಳೆಯ ವಿಷಯಗಳು ಗೋಡೆಗಳ ಮೇಲೆಯೂ ಬರೆಯಲಾಗುತ್ತವೆ. ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ಳಲು ಒಬ್ಬರು ಒಳಗಿನಿಂದ ಕಠಿಣವಾಗಿ ಹೋರಾಡಬೇಕು. ಅಸಮಾಧಾನವು ನಾವಿದ್ದಾಗ ಮಾತ್ರ ಉಳಿಯುತ್ತದೆ. ನಾವು ಕಾಣಿಸಿಕೊಂಡರೆ ನಾವು ಅವರನ್ನು ಎಂದಿಗೂ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಮೊದಲು ನಿಮ್ಮ ಮೇಲೆ ಕೇಂದ್ರೀಕರಿಸಿ, ನಂತರ ನಿಮಗೆ ಸಮಯವಿದ್ದಾಗ ಜನರತ್ತ ಗಮನಹರಿಸಿ. ಅವರು ಒಂದು ಉದ್ದೇಶದಿಂದ ಭೇಟಿಯಾಗುತ್ತಾರೆ. ನಾವು ಅಲ್ಲಿದ್ದೆವು ಮತ್ತು ನಾವು ಸ್ವಾರ್ಥಿಗಳನ್ನು ಕೊನೆಗೊಳಿಸಿದ್ದೆವು. ಸಮಯವು ಯಶಸ್ಸಿನ ಆಯುಧಗಳನ್ನು ನೀವು ಕಂಡುಹಿಡಿಯಬಹುದಾದ ನಿಧಿಯಾಗಿದೆ. ಅವರಿಗಾಗಿ ಬದುಕಲು ಕಲಿಯಿರಿ. ನಿಮಗಾಗಿ ಏನನ್ನಾದರೂ ಮಾಡಲು ಸಿದ್ಧರಿರುವವರು ಎಷ್ಟು ಜನ ನಿಮ್ಮನ್ನು ಗುರುತಿಸುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ಅವರು ನಿಮ್ಮನ್ನು ಏಕೆ ಗುರುತಿಸುತ್ತಾರೆ ಎಂಬುದು ಮುಖ್ಯ. ನೀವು ಒಳ್ಳೆಯದನ್ನು ಯೋಚಿಸಿದರೆ ಅದು ಒಳ್ಳೆಯದ್ದಾಗಿರುತ್ತದೆ. ನೀವು ದೊಡ್ಡದಾಗಿ ಯೋಚಿಸಿದರೆ ಅದು ದೊಡ್ಡದಾಗಿರುತ್ತದೆ. ನೀವು ಏನಾಗುತ್ತೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ನೀವು ದಿನವಿಡೀ ಯೋಚಿಸುತ್ತೀರಿ. ಆದ್ದರಿಂದ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನು ಯೋಚಿಸಿ. ನೀವು ವಿಶಾಲ ಹೃದಯ ಹೊಂದಿರಬೇಕು. ಎಲ್ಲರೂ ದೊಡ್ಡದಾಗಿ ಮಾತನಾಡುತ್ತಾರೆ, ಆದರೆ ನನಗೆ ಆದ ಗಾಯವು ನಮಗೆ ಎಚ್ಚರಿಕೆಯಿಂದ ನಡೆಯಲು ಕಲಿಸುತ್ತದೆ ಮತ್ತು ನನ್ನ ತಾಯಿಯ ಮೇಲೆ ಆದ ಅದೇ ಗಾಯವು ನಮಗೆ ಎಚ್ಚರಿಕೆಯಿಂದ ಬದುಕಲು ಕಲಿಸುತ್ತದೆ. ನಮಗೆ ಎಚ್ಚರಿಕೆಯಿಂದ ಬದುಕಲು ಕಲಿಸುವ ಧ್ವನಿ ಎಷ್ಟು ವಿಚಿತ್ರವಾಗಿದೆ. ನಿದ್ರೆ ಒಂದು ವಿಚಿತ್ರ ಶಕ್ತಿ. ನಿಮಗೆ ಕಹಿ ಮಾತುಗಳು ಬಂದರೆ ನೀವು ಎಲ್ಲವನ್ನೂ ಮರೆತು ಬಿಡುತ್ತೀರಿ. ನೀವು ನಿದ್ರಿಸದಿದ್ದರೆ ಅದು ನಿಮಗೆ ಎಲ್ಲವನ್ನೂ ನೆನಪಿಸುತ್ತದೆ. ಈ ಜಗತ್ತಿನಲ್ಲಿ ಜನರು ಯಾರೊಬ್ಬರ ಶ್ರೇಷ್ಠತೆಯನ್ನು ನಂಬುತ್ತಾರೆ. ಅವರು ಯಾರೊಬ್ಬರ ಶ್ರೇಷ್ಠತೆಯನ್ನು ಕೇಳಿದಾಗ ನಂಬುತ್ತಾರೆ, ಆದರೆ ಅವರದನ್ನು ಕೇಳಿದಾಗ ಅವರದನ್ನು ನಂಬುತ್ತಾರೆ. ಬಾದಾಮಿ ತಿನ್ನುವುದರಿಂದ ದ್ವಂಜೆ ತಿನ್ನುವುದಷ್ಟು ಕ್ಷಾಮ ಉಂಟಾಗಿಲ್ಲ. ಹಣವು ಒಬ್ಬ ವ್ಯಕ್ತಿಯನ್ನು ಮೇಲಕ್ಕೆ ಕೊಂಡೊಯ್ಯುವಂತಹ ವಿಷಯವಾಗಿದೆ, ಆದರೆ ಒಬ್ಬ ವ್ಯಕ್ತಿಯು ಹಣವನ್ನು ಶಾಶ್ವತವಾಗಿ ಮೇಲಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಪರ್ವತವನ್ನು ಏರುವ ವ್ಯಕ್ತಿಯು ಯಾವಾಗಲೂ ಬಾಗಿ ನಡೆಯುತ್ತಾನೆ ಮತ್ತು ಪರ್ವತವನ್ನು ಇಳಿಯುವ ವ್ಯಕ್ತಿಯು ಯಾವಾಗಲೂ ದುರಹಂಕಾರದಿಂದ ನಡೆಯುತ್ತಾನೆ. ಇದರರ್ಥ ಒಬ್ಬ ವ್ಯಕ್ತಿಯು ಬಾಗಿ ನಡೆದರೆ ಅವರು ಎತ್ತರ ಮತ್ತು ಯಶಸ್ಸಿನ ಕಡೆಗೆ ಚಲಿಸುತ್ತಿದ್ದಾರೆ, ಆದರೆ ಯಾರೂ ಅಲ್ಲ. ಒಬ್ಬ ವ್ಯಕ್ತಿಯು ಮುಂದೆ ಹೋಗುತ್ತಿದ್ದರೆ ಅವನು ಈಗ ವಿಫಲತೆಯ ಕಡೆಗೆ ಕೆಳಮುಖವಾಗಿ ಚಲಿಸುತ್ತಿದ್ದಾನೆ ಎಂಬುದು ಸ್ಪಷ್ಟ. ಅಹಂಕಾರದ ಶಕ್ತಿಯು ದೇವರನ್ನು ಸಹ ದಯ್ಯವಾಗಿ ಮಾಡಬಹುದು ಮತ್ತು ನರ್ಮದೆಯ ಶಕ್ತಿಯು ದಯ್ಯವನ್ನು ಸಹ ದೇವರಾಗಿ ಮಾಡಬಹುದು. ಈ ನರ್ಮದೆಯ ಶಕ್ತಿಯು ದಯ್ಯವನ್ನು ಸಹ ದೇವರಾಗಿ ಮಾಡಬಹುದು. ಅನೇಕ ಬಾರಿ ಜನರು ಹೇಳುವಂತೆ ಒಬ್ಬನಿಗೆ ಏನೆಲ್ಲ ಕಾದಿರಿಸಲ್ಪಟ್ಟಿದೆಯೋ ಅದನ್ನವನು ಪಡೆಯುತ್ತಾನೆ. ಆದರೆ ಶ್ರೀಕೃಷ್ಣನ ವಿಧಿಗೆ ಯಾವುದನ್ನು ಬಿಡಬಾರದು. ಬದಲಾಗಿ ಒಬ್ಬರ ಕಠಿಣ ಪರಿಶ್ರಮವನ್ನು ನಂಬಬೇಕು. ಯಾಕೆಂದರೆ ವಿಧಿಯನ್ನು ಅವಲಂಬಿಸಿರುವ ಜನರು ಯಾವಾಗಲೂ ಹಾಳಾಗುತ್ತಾರೆ. ಹಣ ಗಳಿಸಲು ಒಬ್ಬರು ಯಾವಾಗಲೂ ಸಂಘಟಿತರಾಗಿರಬೇಕು. ಯಾಕೆಂದರೆ ಸಂಘಟನೆ ಇಲ್ಲದೆ ಕಾರ್ಯ ಮಾಡುವ ಜನರು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಅಥವಾ ಸಂತೋಷವನ್ನು ಕಂಡುಕೊಳ್ಳುವುದಿಲ್ಲ. ಒಬ್ಬರು ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡಬಾರದು, ಆದರೆ ಭವಿಷ್ಯದ ತೊಂದರೆಗಳನ್ನು ಎದುರಿಸಲು ಅದನ್ನು ಉಳಿತಾಯಗೊಳಿಸಬೇಕು. ಯಾವುದನ್ನಾದರೂ ಅತಿಯಾಗಿ ಮಾಡುವುದು ತುಂಬಾ ಕೆಟ್ಟದ್ದು. ಸೌಂದರ್ಯವಾಗಲಿ ಅಥವಾ ಹಣವಾಗಲಿ, ಒಬ್ಬ ವ್ಯಕ್ತಿಯು ಸೌಂದರ್ಯ ಅಥವಾ ಹಣದ ಬಗ್ಗೆ ಹೆಮ್ಮೆ ಪಡಬಾರದು. ಒಮ್ಮೆ ಒಬ್ಬ ರೈತ ದೇವರ ಮೇಲೆ ತುಂಬಾ ಕೋಪಗೊಂಡನು.
ರೈತ ತುಂಬಾ ಶ್ರಮಜೀವಿ. ಅವನು ತನ್ನ ಹೊಲಗಳಲ್ಲಿ ಬಹಳ ಶ್ರಮದಿಂದ ಬೆಳೆಗಳನ್ನು ಬೆಳೆದು ಅವುಗಳನ್ನು ನೋಡಿಕೊಂಡನು. ಆದರೆ ಆಗಾಗ್ಗೆ ಅವನ ಬೆಳೆಗಳು ಹಾಳಾಗುತ್ತಿದ್ದವು. ಕೆಲವೊಮ್ಮೆ ಅದು ಬರಗಾಲ, ಕೆಲವೊಮ್ಮೆ ಪ್ರವಾಹ, ಕೆಲವೊಮ್ಮೆ ತೀವ್ರವಾದ ಸೂರ್ಯನ ಬೆಳಕು, ಕೆಲವೊಮ್ಮೆ ಬಿರುಗಾಳಿಗಳು. ಒಂದು ದಿನ ರೈತ ಕೋಪದಿಂದ ಆಕಾಶದತ್ತ ನೋಡಿ ದೇವರಿಗೆ, ದೇವರೇ, ಜನರು ನಿಮ್ಮನ್ನು ಸರ್ವಜ್ಞ ಎಂದು ಪರಿಗಣಿಸುತ್ತಾರೆ. ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಇಚ್ಛೆಯಿಲ್ಲದೆ ಒಂದು ಎಲೆಯೂ ಸಿಗಲ್ಲ. ನೀವು ಸಣ್ಣ ಸಣ್ಣ ವಿಷಯಗಳನ್ನು ಸಹ ತಿಳಿದಿರುವುದಿಲ್ಲ ಎಂದು ನನಗೆ ಅನಿಸುತ್ತದೆ. ನಿಮಗೆ ಉತ್ತಮ ಕೃಷಿ ಮಾಡಲು ಹೇಗೆ ಎಂದು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನಿರಂತರವಾಗಿ ಬರುವ ಪ್ರವಾಹಗಳು, ಬಿರುಗಾಳಿಗಳು, ಚಂಡುಮಾರುತಗಳು ಎಂದಿಗೂ ಸಂಭವಿಸುವುದಿಲ್ಲವಿತ್ತು. ನಾವು ಎಷ್ಟು ನಷ್ಟವನ್ನು ಅನುಭವಿಸಬೇಕು ಎಂಬುದು ನಿಮಗೆ ಗೊತ್ತಿಲ್ಲ. ಹವಾಮಾನವನ್ನು ನಾನು ಬಯಸುವಂತೆ ಬದಲಾಯಿಸುವ ಶಕ್ತಿಯನ್ನು ನೀವು ನನಗೆ ನೀಡಿದರೆ ಅದನ್ನು ಮಾಡಿ. ನೀವು ನೋಡಿ, ನಾನು ಇತರರಿಗೆ ಸಂಗ್ರಹಿಸುತ್ತೇನೆ. ರೈತನ ತೀಕ್ಷ್ಣವಾದಕ್ಕೆ ದೇವರು ಮುಳುಗುನಕ್ಕಿ ಅವನ ಮುಂದೆ ಪ್ರತ್ಯಕ್ಷನಾದನು. ಅವನು ಹೇಳಿದನು, ಇಂದಿನಿಂದ ನಾನು ನಿಮಗೆ ಈ ಶಕ್ತಿಯನ್ನು ನೀಡುತ್ತೇನೆ. ನಿಮ್ಮ ಹೊಲಗಳಲ್ಲಿ ನೀವು ಬಯಸುವ ಹವಾಮಾನವನ್ನು ನೀವು ಸೃಷ್ಟಿಸಬಹುದು. ನಾನು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪಿಸುವುದಿಲ್ಲ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯುತ್ತದೆ. ರೈತನು ಅವನ ಹೊಲದಲ್ಲಿ ಗೋಧಿ ಬೆಳೆಯನ್ನು ಬಿತ್ತಿದನು. ಹೊಲಗಳಿಗೆ ಸೂರ್ಯನ ಬೆಳಕು ಬೇಕೆಂದು ಅವನು ಭಾವಿಸಿದಾಗ ಅವುಗಳಿಗೆ ಅದು ಸಿಗಬೇಕು. ಅವುಗಳಿಗೆ ಮಳೆ ಬೇಕಾದಾಗ ಅವುಗಳಿಗೆ ಸಿಗಬೇಕು. ಬಿರುಗಾಳಿಗಳು, ಚಂಡುಮಾರುತಗಳು, ಪ್ರವಾಹಗಳು ಅವನ ಹೊಲಗಳಿಗೆ ಏನೂ ಬರಬಾರದು. ಈ ವರ್ಷ ರೈತನ ಹೊಲವು ಹಿಂದೆಂದನಿಂತಹ ಉತ್ತಮವಾದ ಫಸಲನ್ನು ನೀಡಿತು. ಹರಿ ಅಭರವಾಗಿತ್ತು. ಕೊಯ್ಲು ಸಮೃದ್ಧವಾಯಿತು. ಮನು ತುಂಬ ಸಂತೋಷಪಟ್ಟು ನಿದ್ರೆಗೆ ಜಾರಿದನು. ಈಗ ಪುರಾವೆಗಳೊಂದಿಗೆ ದೇವರಿಗೆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸುವುದು ಹೇಗೆ ಎಂದು ತೋರಿಸುತ್ತೇನೆ. ನನ್ನ ಯಶಸ್ಸನ್ನು ನೋಡಿ ಅವನು ಖಂಡಿತವಾಗಿಯೂ ತನ್ನ ನಿಯಮಗಳನ್ನು ಬದಲಾಯಿಸಬೇಕಾಗುತ್ತದೆ. ಕೆಲವು ದಿನಗಳು ಕಳೆದವು. ರೈತನು ಬೆಳೆ ಕೊಯ್ಯಲು ಸಿದ್ಧನಾದನು. ರೈತನು ಕುತೂಹಲದಿಂದ ಕೊಯ್ಯಲು ಪ್ರಾರಂಭಿಸಿದನು. ಆದರೆ ಅವನು ಗೋಧಿಯ ಕಾಂಡವನ್ನು ನೋಡಿದ ತಕ್ಷಣ ಅವನು ತಲೆಗೆ ಬಡಿದುಕೊಂಡು ಕಿರುಚಲು ಪ್ರಾರಂಭಿಸಿದನು. ಗೋಧಿಯ ಯಾವುದೇ ತೆನೆಯ ಒಳಗೆ ಒಂದು ಗೋಧಿ ಕಾಳು ಸಹ ಇರಲಿಲ್ಲ. ಒಳಗೆ ಹುಲ್ಲಿನ ಎಲ್ಲಾ ತೆನೆ ಖಾಲಿಯಾಗಿತ್ತು. ರೈತನು ತೀವ್ರವಾಗಿ ದುಃಖಿತನಾಗಿ ದೇವರನ್ನು ಕೂಗಿದನು. ಕರ್ತನೇ, ನೀನು ನನಗೆ ಏನು ಮಾಡಿದ್ದೀಯಾ? ನೀನು ನನ್ನನ್ನು ಶಿಕ್ಷಿಸಿದ್ದೀಯಾ? ದೇವರು ಹೇಳಿದನು, ಮಗನೇ, ಇದು ಸಂಭವಿಸಲು ಸೂಚಿಸುತ್ತದೆ. ನೀನು ಸಸ್ಯಗಳಿಗೆ ಹೋರಾಡಲು ಎಂದಿಗೂ ಅವಕಾಶ ಮಾಡಿಕೊಡಲಿಲ್ಲ. ನೀನು ಅವುಗಳಿಗೆ ಬಿರುಗಾಳಿಗಳು, ಭಾರೀ ಮಳೆ ಅಥವಾ ಸೂರ್ಯನನ್ನು ಎದುರಿಸಲು ಬಿಡಲಿಲ್ಲ. ನೀನು ಅವುಗಳಿಗೆ ಒಂದೇ ಒಂದು ಸವಾಲನ್ನು ಎದುರಿಸಲು ಬಿಡಲಿಲ್ಲ. ಆದ್ದರಿಂದಲೇ ಎಲ್ಲಾ ಸಸ್ಯಗಳು ಒಳಗಿನಿಂದ ಟೊಳ್ಳವಾದವು. ಬಿರುಗಾಳಿಗಳು, ಭಾರೀ ಮಳೆ ಮತ್ತು ಬಿಸಿಲಿದ್ದಾಗಲೇ ಈ ಸಸ್ಯಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಾಡುತ್ತವೆ. ಮತ್ತು ಈ ಹೋರಾಟದಿಂದ ಒಂದು ತೆನೆ ಹುಟ್ಟುತ್ತದೆ. ಅದರಲ್ಲಿ ಶಕ್ತಿ ಇರುತ್ತದೆ. ಮತ್ತು ಈ ಶಕ್ತಿಯೇ ನಿಮ್ಮ ಗೋಧಿಯ ಪೂರೈಕೆಯಾಗಿದೆ. 2 ಮೊಳಕೆಯೊಡೆಯದ ತೆನೆಗಳಂತೆ ಅವುಗಳ ಅಸ್ತಿತ್ವ ಹುಟ್ಟಬಹುದಾಗಿದ್ದ ಕಠಿಣ ಪರಿಸ್ಥಿತಿಗಳ ಮೂಲಕ ಹೋಗಲು ನೀವು ಅವುಗಳನ್ನು ಎಂದಿಗೂ ಅನುಮತಿಸಲಿಲ್ಲ. ಆದ್ದರಿಂದಲೇ ಅದು ಖಾಲಿಯಾಗಿದೆ. ನೀವು ನಿಮ್ಮ ಸಸ್ಯವನ್ನು ಹೋರಾಡದೆ ಅದರಲ್ಲಿ ಗೋಧಿ ಧಾನ್ಯವಿಲ್ಲ. ನೆನಪಿರಲಿ, ಸುಟ್ಟು ಹೊಡೆದು ಮತ್ತು ಹೊಡೆಯುವ ಹೋರಾಟಗಳ ಮೂಲಕ ಹೋದಾಗ ಮಾತ್ರ ಸ್ವರ್ಗ ಬಂದಿದೆ. ಒಂದು ಕೋಗಿಲನ ತುಂಡು ಉನ್ನತ ಬುದ್ಧಿವಂತಿಕೆ ಮತ್ತು ಉನ್ನತ ತಪಸ್ಸಿನ ಕಠಿಣ ಸಂದರ್ಭಗಳನ್ನು ದಾಟಿದಾಗ ಮಾತ್ರ ವಜ್ರವಾಗುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವುದೇ ಹೋರಾಟ, ಸವಾಲು, ಸಮಸ್ಯೆಗಳು ಇಲ್ಲದಿದ್ದರೆ ನಾವು ಸಹ ಗೋಧಿ ಧಾನ್ಯಗಳಂತೆ ಟೊಳ್ಳವಾಗುತ್ತೇವೆ. ನಮ್ಮ ಅಸ್ತಿತ್ವ ಶೂನ್ಯವಾಗಿರುತ್ತದೆ. ಪ್ರತಿಕೂಲತೆ, ಸವಾಲುಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಮತ್ತಷ್ಟು ಸಂಸ್ಕರಿಸಿವೆ. ಕಠಿಣವಾದ ಜೀವನದಲ್ಲಿ ಸಂದರ್ಭಗಳು, ಸವಾಲುಗಳು ಬಂದರೆ ಭಯಪಡಬೇಡಿ. ಬದಲಾಗಿ ಅವುಗಳನ್ನು ಎದುರಿಸಿ. ನೀವು ಮತ್ತಷ್ಟು ಪರಿಷ್ಕೃತರು ಮತ್ತು ಬಲಶಾಲಿಗಳಾಗುತ್ತೀರಿ ಎಂದು ನಂಬಿ. ಯಾರೋ ಜೀವನ ಸುಲಭವಿಲ್ಲ ಎಂದು ಸರಿಯಾಗಿ ಹೇಳಿದ್ದಾರೆ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ಕಲ್ಲು ಸಹ ಸುತ್ತುಗೆಯಿಂದ ಹೊಡೆಯಲ್ಪಡುವ ತನಕ ದೇವರಾಗುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಜೈ ಶ್ರೀಕೃಷ್ಣ.